ಅನಂತವಾದ ಉಪಕಾರಗಳನ್ನು ನೆನೆದು ಅನಂತ ನಮನಗಳನ್ನು ಸಲ್ಲಿಸುವುದು ಅದು ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಬೇಡಿಕೆಗಳು ಈಡೇರದೆ ಎಷ್ಟೋ ಉಳಿದು ಹೋಗುತ್ತೆ. ಕಾರಣ ಬೇಡಿಕೆಯ ವಿಧಾನ ಸರಿಯಿಲ್ಲ. ಜಗತ್ತಿನಲ್ಲಿ ಅಜ್ಞಾನ ಎಲ್ಲ ಕಡೆಗೆ ಆವರಿಸಿದೆ. ಜ್ಞಾನದ ತಿರೋಧಾನ ಆಗಿದೆ. ಜ್ಞಾನವನ್ನು ಜಗತ್ತಿಗೆ ನೀಡುವುದಕ್ಕೆ ಭಗವಂತ ಅವತಾರ ಮಾಡಬೇಕಾಗಿದೆ. ಮತ್ತೆ ಗೌತಮರ ಶಾಪದಿಂದ ಬಂದ ಜ್ಞಾನದ ತಿರೋಧಾನವನ್ನ ಪರಿಹರಿಸಿ ಜ್ಞಾನ ಸೂರ್ಯದ ಉದಯ ಮಾಡಬೇಕಾಗಿದೆ. ಅದಕ್ಕಾಗಿ ವೇದವ್ಯಾಸರ ಅವತಾರ ಮಾಡಬೇಕು. ಅದನ್ನು ಪ್ರಾರ್ಥಿಸಲು ಬಂದ ದೇವತೆಗಳು ಮೊಟ್ಟ ಮೊದಲಿಗೆ ನೀನು ಅವತಾರ ಮಾಡುವಂತ ಪ್ರಾರ್ಥನೆ ಮಾಡಲಿಲ್ಲ. ನೀನು ನಮಗೆ ಹಿಂದೆ ಹೇಗೆ ಕಷ್ಟಗಳನ್ನು ಪರಿಹಾರ ಮಾಡಿದ್ದಿ ಅಂತ ಸ್ಮರಿಸಿ ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವು ಮೊದಲಿಗೊಂದು ಸಲ ದೇವತೆಗಳೆಲ್ಲ ಐಶ್ವರ್ಯದಿಂದ ಭ್ರಷ್ಟರಾಗುವ ಸಂದರ್ಭ ಒದಗಿ ಬಂದಿತ್ತು. ಯಾಕೆ? ಸ್ವದತ್ತ ಮಾಲಾಭಿಪಾತ ಕೋಪತಃ ದುರ್ವಾಸಸ ಶಾಪತ ಆಶುಜಿಶ್ರಿಯ ಶಕ್ರೇ ವಿಹೀನೇ ದಿತಿಜೈ ಪರಾಜಿತೆ ಪುರಾ ವಯಂ ತ್ವಾಂ ಶರಣಂ ಪ್ರಪನ್ನಗತಾ ಸ್ಮಃ. ಬಹಳ ಗಮನ ಕೊಟ್ಟು ಕೇಳಿ. ಎಂತಹ ದೊಡ್ಡವರಿಗೆ ಎಷ್ಟು ಸಣ್ಣ ಅಪರಾಧದಿಂದಲೂ ಕೂಡ ಎಷ್ಟು ದೊಡ್ಡ ಶಿಕ್ಷೆಯಾಗ್ತದೆ. ಇನ್ನು ಸಣ್ಣವರೇ ಇದ್ದಾಗ ನಾವು ದೊಡ್ಡ ಅಪರಾಧಗಳನ್ನು ಮಾಡಿದರೆ ನಮಗೆಂತಹ ಶಿಕ್ಷೆಯಾಗಲಿಕ್ಕಿಲ್ಲ ಅಂತನ್ನುವ ಒಂದು ಎಚ್ಚರ, ಒಂದು ಜಾಗರೂಕತೆ ನಮ್ಮಲ್ಲಿ ಇರಬೇಕು. ಇಂದ್ರದೇವರು, 3 ಲೋಕಗಳಿಗೆ ಒಡೆಯರಾದ ಇಂದ್ರದೇವರು, ದೇವತೆಗಳಿಗೆ ರಾಜ, ಅಂತಹ ಮಹಾನುಭಾವರಾದ ಇಂದ್ರದೇವರಿಗೆ ಒಂದು ಸಣ್ಣ ಅಪರಾಧ ಮಾಡಿದ್ದರ ತಪ್ಪಿಗೆ ಏನು ಶಿಕ್ಷೆಯನ್ನು ಭಗವಂತ ಕೊಟ್ಟಿದ್ದಾನೆ ನೋಡಿಕೊಳ್ಳಿ. ಸ್ವದತ್ತ ಮಾಲಾ ಭುವಿ ಪಾತ ಕೋಪತಃ. ದುರ್ವಾಸರು ಭಗವಂತನ ಪೂಜೆಯನ್ನು ಮಾಡಿದ್ದಾರೆ. ರುದ್ರಾಂಶ ಸಂಭೂತರು, ಮನೋಭಿಮಾನಿಗಳು ದುರ್ವಾಸರು. ರುದ್ರಾಂಶ ಸಂಭೂತರಾದ ಮನೋಭಿಮಾನಿಗಳಾದಂತಹ ರುದ್ರದೇವರು ಎಷ್ಟು ಭಕ್ತಿಯಿಂದ ಭಗವಂತನ ಪೂಜೆಯನ್ನು ಮಾಡಿರಬಹುದು ವಿಚಾರ ಮಾಡಿ. ಅಂತಹ ಮನಸ್ಸಿನ ಅಧಿದೇವತೆ ಸಂಪೂರ್ಣವಾದ ತಮ್ಮ ಮನಸ್ಸನ್ನು ಭಗವಂತನಲ್ಲಿಟ್ಟು ಭಕ್ತಿ ಪರವಶರಾಗಿ ಆ ಪರಮಾತ್ಮನ ಪೂಜೆಯನ್ನು ಮಾಡಿದ್ದಾರೆ. ಭಗವಂತನಿಗೆ ಪುಷ್ಪಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಭಗವಂತನಿಗೆ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಪುಷ್ಪಗಳಲ್ಲಿ ವಾಯುದೇವರು, ರುದ್ರದೇವರು ಇವರೆಲ್ಲ ಸನ್ನಿಹಿತರಾಗಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತದೆ. ಪಾರಿಜಾತಸ್ಯ ಪುಷ್ಪೇಷು ಆಂಜನೇಯ ಸದಾ ಸ್ಥಿತಃ ಶ್ವೇತ ಪುಷ್ಪೇಷು ಶಂಕರಃ. ಒಂದೊಂದು ಹೂವುಗಳಲ್ಲಿ ಒಬ್ಬೊಬ್ಬರು ಸನ್ನಿಹಿತರಾಗಿರ್ತಾರೆ. ಪಾರಿಜಾತದ ಹೂವು ದೇವರಿಗೆ ಬಹಳ ಪ್ರಿಯ. ಕಲ್ಪತರು ಉಂಟಲ್ಲ, ಕಲ್ಪವೃಕ್ಷ, ಸ್ವರ್ಗದಲ್ಲಿ ಕಲ್ಪವೃಕ್ಷ ಇದೆ, ಕಾಮಧೇನು ಇದೆ ಅಂತ ಕೇಳಿದ್ದೀರಲ್ಲ. ನಾವು ಬೇಡಿದ್ದನ್ನೆಲ್ಲ ಕೊಡುವ ಕಲ್ಪವೃಕ್ಷ ಯಾವ ಗಿಡ? ಅದು ಮಾವಿನ ಗಿಡ ಅಲ್ಲ, ಅದು ಪಾರಿಜಾತದ ಗಿಡ. ಪಾರಿಜಾತ ವೃಕ್ಷವೇ ಕಲ್ಪವೃಕ್ಷ. ಆ ಸ್ವರ್ಗದಲ್ಲಿರುವ ಪಾರಿಜಾತ ವೃಕ್ಷ ಅದೇ ಕಲ್ಪವೃಕ್ಷ. ಆ ಪಾರಿಜಾತದ ಹೂವಿನಲ್ಲಿ ವಾಯುದೇವರ ಸನ್ನಿಧಾನ, ಇನ್ನು ಕೆಲವು ಹೂವುಗಳಲ್ಲಿ ರುದ್ರದೇವರ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಭಗವಂತನ ಪಾದಕ್ಕೆ ಹೂವುಗಳನ್ನು ಏರಿಸಬೇಕಾಗಿದ್ದರೆ ದಾಸರು ಕೇಳ್ತಾರಲ್ಲ, ಶ್ರೀನಿವಾಸನಿಗೆ ಶ್ರೀಗಂಧ ನಾನಾಗಿ ಹುಟ್ಟಿದರೆ ಅಂತ. ನಾನೇ ಶ್ರೀಗಂಧನಾಗಿದ್ರೆ ಇಷ್ಟು ದೊಡ್ಡ ಕ್ಯೂ ಒಳಗೆ ಬಂದು ದಬ್ಬಿಸಿಕೊಂಡು ಸರಿಯಾಗಿ ದರ್ಶನವಾಗದೆ ಒದ್ದಾಡಿ ದುಃಖ ಪಡುವ ಸಂದರ್ಭ ಇರಲಿಲ್ಲ. ಯಾವಾಗಲೂ ನಿನ್ನ ಹಣೆಯ ಮೇಲೇನೆ ನಾನು ಕೂಡಬಹುದಾಗಿತ್ತಲ್ಲ ಅಂತ. ಹಾಗೆ ಬರೀ ಪ್ರಾರ್ಥನೆಯನ್ನ ಮಾತ್ರ ಮಾಡಿಕೊಳ್ಳೋದಿಲ್ಲ ದೇವತೆಗಳು. ಭಗವಂತನಿಗೆ
ಸೇವೆ ಮಾಡುವುದಕ್ಕೆ ಹೂವುಗಳಲ್ಲಿ, ತುಳಸಿಯಲ್ಲಿ, ನೀರಿನಲ್ಲಿ ತಾವೇ ಸನ್ನಿಹಿತರಾಗಿ ಆ ಭಗವಂತನ ಸೇವೆಯನ್ನು ನಿಜವಾಗಿಯೂ ದೇವತೆಗಳು ಮಾಡುತ್ತಾರೆ. ಆ ಭಾಗ್ಯ, ಆ ಶಕ್ತಿ, ಆ ಯೋಗ್ಯತೆ, ಅಧಿಕಾರ ದೇವತೆಗಳಿಗುಂಟು. ಬರೀ ಪ್ರಾರ್ಥನೆ ಮಾಡುವುದಷ್ಟೇ ಅಲ್ಲ. ಹೀಗಾಗಿ ರುದ್ರದೇವರಂತಹ ಮಹಾನುಭಾವರು ಪರಮಭಕ್ತಿಯಿಂದ ದೇವರನ್ನ ಪೂಜಿಸಿ ದೇವರಿಗೆ ಹೂವುಗಳನ್ನು ಏರಿಸಿದರೆ ಲಕ್ಷ್ಮೀ ಬ್ರಹ್ಮಾದಿ ಸಮಸ್ತ ದೇವತೆಗಳ ಸನ್ನಿಧಾನ ಹಾಗೂ ಭಗವಂತನ ವಿಶೇಷವಾದ ಸಾನ್ನಿಧ್ಯ ಆ ಹೂವುಗಳಲ್ಲಿ ನಿರ್ಮಾಲ್ಯದಲ್ಲಿ ಇರುತ್ತದೆ. ಆ ನಿರ್ಮಾಲ್ಯವನ್ನು ತಂದು ಇಂದ್ರದೇವರಿಗೆ ಕೊಟ್ಟರು. ಇದನ್ನು ಸ್ವೀಕಾರ ಮಾಡು, ಎಲ್ಲಾ ವಿಧವಾದ ಮಾಯೆಗಳು ದೂರವಾಗುತ್ತೆ. ನಿನ್ನ ಶತ್ರುಗಳೆಲ್ಲ ಮಾಯಾವಿಗಳೇ, ಅಸುರರು ನಿನ್ನ ಶತ್ರುಗಳು. ಆ ದೈತ್ಯರೆಲ್ಲರೂ ಮಹಾಮಾಯಾವಿಗಳು, ಯಾವಾಗಲೂ ಮಾಯೆಯನ್ನೇ, ಮಾಯೆಯ ಜಾಲವನ್ನೇ ಹಾಕುವವರು. ಅಂತಹ ಮಾಯೆಯನ್ನು ದಾಟಬೇಕಾದರೆ ದೇವರ ನಿರ್ಮಾಲ್ಯ ಇದು ಬಹಳ ಅಗತ್ಯ. ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಭಗವಂತನ ಮಾಯೆಯನ್ನು ದಾಟಬೇಕಾಗಿದ್ರೆ ಅದಕ್ಕಿರುವ ಒಂದೇ ಒಂದು ಉಪಾಯ, ದೇವರು ಭೋಗ ಮಾಡಿದ ಮಾಲ್ಯ, ದೇವರು ಭೋಗ ಮಾಡಿದ ಗಂಧ, ದೇವರು ತಿಂದು ಉಳಿದ ಉಚ್ಛಿಷ್ಟ ನೈವೇದ್ಯ, ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿದರೆ ಅವನ ಎಲ್ಲ ವಿಧವಾದ ಮಾಯೆ ದೂರ ಹೋಗುತ್ತೆ ಅಂತ ಶ್ರೀಮದ್ ಭಾಗವತ ತಿಳಿಸ್ತದೆ. ನಿತ್ಯದಲ್ಲಿ ಗಂಧವನ್ನು ಹಚ್ಚುವಾಗ, ನಿರ್ಮಾಲ್ಯವನ್ನು ಧಾರಣ ಮಾಡುವಾಗ ಈ ಅನುಸಂಧಾನ ಇರಬೇಕು. ಅಸುರರ ಮಾಯೆ ಇದೆ, ದೇವರ ಮಾಯೆಯೂ ನಮ್ಮ ಮೇಲಿದೆ. ದೈವೀಶೇಷ ಗುಣಮಯಿ ಮಮ ಮಾಯಾದುರತ್ತೆಯ. ಆ ಭಗವಂತನ ಮಾಯೆ ನಮ್ಮ ಮೇಲಿದ್ದದ್ದು ದೂರ ಸರಿಯಬೇಕಾದರೆ ದೇವರ ಅಧೀನವಾದಂತಹ ಅಸುರರ ಮಾಯೆಯೂ ನಮ್ಮ ಮೇಲೆ ಪ್ರಭಾವವನ್ನು ಬೀರಬಾರದು ಅಂತಾಗಿದ್ರೆ ಅದಕ್ಕೆ ನಾವು ಮಾಡಬೇಕಾದದ್ದೇನು? ಆ ಎಲ್ಲ ಮಾಯೆಗಳು ಬರದೇ ಇದ್ದಂತೆ ಭಗವಂತನ ನಿರ್ಮಾಲ್ಯವನ್ನು, ಭಗವಂತನ ಗಂಧವನ್ನು ನಿತ್ಯದಲ್ಲಿ ನಾವು ಧಾರಣೆ ಮಾಡಿದರೆ, ವಾದರಾಜ ಸ್ವಾಮಿಗಳವರು ಹೇಳುವಂತೆ ಹರಿನಿರ್ಮಾಲ್ಯವ ಹರಿನೈವೇದ್ಯವ ಭುಂಜಿಸುತ್ತಿರು, ಹರಿನಿರ್ಮಾಲ್ಯವ ಧರಿಸುತ್ತಿರು, ಶಿರಸಿ ಧರಿಸುತ್ತಿರು. ನಿತ್ಯದಲ್ಲಿ ಭಗವಂತನ ನಿರ್ಮಾಲ್ಯವನ್ನು ತಲೆಯ ಮೇಲೆ ಧಾರಣ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿದ್ದನ್ನೇ ಭೋಗ ಮಾಡಿ ಅಂತ ತಮ್ಮ ಪದ್ಯದಲ್ಲಿ ವಾದರಾಜರು ತಿಳಿಸ್ತಾರಲ್ಲ, ಹಾಗೆ ನಿತ್ಯದಲ್ಲಿ ಆ ಭಗವಂತನಿಗೆ ಸಮರ್ಪಣೆ ಮಾಡಿದ ನಿರ್ಮಾಲ್ಯವನ್ನು ನಾವು ಧಾರಣೆ ಮಾಡಬೇಕು, ಗಂಧವನ್ನು ಧಾರಣ ಮಾಡಬೇಕು, ಅಂಗಾರಾಕ್ಷತೆಗಳನ್ನು ಧಾರಣ ಮಾಡಬೇಕು. ಒಳ್ಳೆ ಲಕ್ಷಣವಾಗಿರ್ತದೆ. ಧಾರಣ ಮಾಡಿ ನೋಡಿ. ಮನುಷ್ಯನಿಗೆ ತನಗೇ ಸಂಕೋಚ ಇದೆ ಅಂಗಾರಾಕ್ಷತೆಗಳನ್ನು ಧಾರಣ ಮಾಡುವುದಕ್ಕೆ, ಗಂಧವನ್ನು ಧಾರಣ ಮಾಡುವುದಕ್ಕೆ, ಗೋಪಿಚಂದನ ನಾಮಮುದ್ರಾ ಧಾರಣ ಮಾಡುವುದಕ್ಕೆ ಯಾಕೋ ಸಂಕೋಚ ಪಡ್ತಾನೆ. ನಾನು ಈಗ ಹಚ್ಕೊಂಡ್ಬಿಟ್ರೆ ಜನ ಏನ್ ತಿಳ್ಕೋತಾರೋ ಏನಂತ. ಹಚ್ಕೊಂಡು ನೋಡಿ ಏನಂತಾರೆ ಜನ. ಒಂದ್ ಕೈ ನೋಡೇಬೇಡಿ ಏನಾಗ್ತದೆ, ಯಾರೇನಂತಾರೆ ಹೊಡಿತ. ಇಲ್ಲಿ ಬೇಕಾದಷ್ಟು ಜನ ಕುಳಿತಿದ್ದಾರೆ, ಯಾರೇನು ತಪ್ಪು ತಿಳ್ಕೊಳ್ಳೋದು ಬೇಡ. ಎಲ್ಲರಿಗೂ ಗೌರವ ಇದೆ, ಎಲ್ಲರಿಗೂ ಮಾನ ಇದೆ, ಎಲ್ಲರಿಗೂ ಮರ್ಯಾದೆ ಇದೆ. ಆದರೆ ಈ ಪೀಠದ ಮೇಲೆ ಕುಳಿತು ಹೇಳ್ತಾ ಇರುವಾಗ ಇದು ಯಾವುದೂ ನಮ್ಮ ಮಾತಲ್ಲ, ಎನ್ನ ಮಾತಲ್ಲವಿದು, ಎನ್ನ ಹಿರಿಯರ ಮಾತು ಮನ್ನಿಸಬೇಕು ಕರುಣೆ ಅಂತ ದಾಸರು ಹೇಳುವಂತೆ ಇದೆಲ್ಲ ವೇದವ್ಯಾಸದೇವರ ಮಾತುಗಳು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಾತುಗಳು, ದುರ್ವಾಸರ ಮಾತುಗಳಿವೆ. ಇಷ್ಟು ಜನ ಕುಳಿತಿದ್ದೀರಲ್ಲ, ಬೇಕಾದಷ್ಟು ಜನ ಗಂಧ, ಅಂಗಾರ, ಅಕ್ಷಂತೆ ಹಚ್ಚಿಕೊಂಡು ಉದ್ಯೋಗ ಮಾಡುವವರು, ನೌಕರಿ ಮಾಡುವವರು ಬೇಕಾದಷ್ಟು ಜನ ಕುಳಿತಿದ್ದೀರಿ. ಅದರೊಳಗೆ ಅರ್ಧ ಜನ ಹಚ್ಕೊಂಡಿದ್ದೀರಿ, ಅರ್ಧ ಜನ ಹಚ್ಕೊಂಡಿಲ್ಲ. ಹಚ್ಕೊಂಡವ್ರದೇನು ನೌಕರಿ ಹೋಗ್ಯದ ಕೇಳ್ರಿ ಅವ್ರಿಗೆ. ಅಥವಾ ಅವ್ರು ಯಾರಿಗೆ ಹಚ್ಕೊಂಡು ಹೋದಾಗ ಕಲ್ಲು ತಗೊಂಡು ಹೊಡೆದಿದ್ದಾರ, ಅಪಹಾಸ ಮಾಡಿದ್ದಾರೋ, ನಕ್ಕಿದ್ದಾರೋ, ನೌಕರಿಯಿಂದ ಕಿಚ್ಚಾಕಿದ್ದಾರೋ, ಏನ್ ಮಾಡಿದ್ದಾರೆ? ಬೇರೆಯವರೆಲ್ಲ ತಮ್ಮದೇ ಆಗಿರತಕ್ಕಂತಹ ಧರ್ಮವನ್ನು ನಡೆಸಿ ಎಂಥಲ್ಲಿ ಬೇಕಾದಲ್ಲಿಯೂ ಹೋಗಿ ತಮ್ಮದನ್ನ ಸ್ಥಾಪಿಸುವ ಒಂದು ಎದೆಗಾರಿಕೆಯನ್ನ ಪಡೆದುಕೊಂಡಾಗ ಇದು ಯಾವ ವಿಧವಾದ ಅಭಿಮಾನವನ್ನು ತೋರಿಸುವುದಕ್ಕಲ್ಲ, ಯಾವುದೇ ತರಹದ ಗುಂಪುಗಾರಿಕೆಯನ್ನು ಮಾಡುವುದಕ್ಕಲ್ಲ. ಇದು ನಮ್ಮ ಉದ್ಧಾರಕ್ಕಾಗಿ ಮಾಡುವುದು, ನಾವು ಮಾಡಿದ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇದೆ ಅಂತನ್ನುವುದರ ಸ್ಮರಣೆ ಮಾಡುವುದಕ್ಕೆ
ನಾನು ಸ್ವತಂತ್ರ ಅಲ್ಲ, ನಾನು ದೇವರ ದಾಸ, ದೇವರ ಎಂಜಲು, ದೇವರು ತಿಂದು ಉಳಿದದ್ದನ್ನ ತಿಂದು ದೇವರು ಭೋಗ ಮಾಡಿದ್ದನ್ನ ಉಳಿದದ್ದನ್ನ ನಾನು ಇಟ್ಟುಕೊಂಡು ಬದುಕುವ ಅಂತನ್ನುವ ನೆನಪು ಮಾಡಿಕೊಳ್ಳುವುದಕ್ಕೆ ಮಾತ್ರ ಈ ಎಲ್ಲ ಬಾಹ್ಯ ದೀಕ್ಷೆ. ಜೊತೆಗೆ ಅಂತರ್ದೀಕ್ಷೆಯೂ ಇರಬೇಕು. ಅಂತರ್ದೀಕ್ಷೆ ಮಾತ್ರ ಸಾಕು. ಒಳಗೆ ನಾವು ದೇವರನ್ನು ನಂಬಿದರೆ ಸಾಕು, ಹೊರಗೆ ಯಾವುದನ್ನೂ ಮಾಡಬೇಕಾಗಿಲ್ಲ ಅನ್ನುವ ತಿಳುವಳಿಕೆ ಇದು ತಪ್ಪು. ಹಾಗೆ ಹೇಳ್ತಾರೆ ಎಷ್ಟೋ ಜನ. ಬೇಕಾದಷ್ಟು ಅಂತರ್ದೀಕ್ಷೆ ಇದೆ, ಇದೇ ಗಂಧ, ಇದೇ ಅಂಗಾರ, ಇದೇ ಅಕ್ಷತೆ, ವಿಷ್ಣು ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಭಗವಂತನ ಪಾರಮ್ಯ, ಜಗತ್ ಸತ್ಯತ್ವ, ಪಂಚಭೇದ, ತಾರತಮ್ಯ, ಇವನ್ನೆಲ್ಲ ನಾವು ತಿಳಿದುಕೊಳ್ತೇವಲ್ಲ, ಮುಗಿದೋಯ್ತು. ಬೇರೆ ಹೊರಗಿನ ದೀಕ್ಷೆ ಯಾವುದು ನಮಗೆ ಬೇಕಾಗಿಲ್ಲ ಅಂತನ್ನುವ ಹಾಗೆ ಕೆಲವರು ಮಾತಾಡ್ತಾರೆ, ಕೆಲವರು ಬೋಧನೆ ಮಾಡ್ತಾರೆ. ದಾಸರು ಹಾಗೆ ಹೇಳಿದ್ದಾರೆ ಅಂತ ದಾಸರ ಮೇಲೆ ಬೇರೆ ಕೆಲವರು ಹಾಡ್ತಾರೆ. ದಾಸರು ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ದಾಸರು ಬೇಕಾದ ಹೇಳಿದ್ದಾರೆ, ಆದರೆ ಅದನ್ನು ಅವರ ಹೃದಯ ತಿಳಿದುಕೊಂಡು ಅವರ ಆದೇಶವನ್ನು ಪಾಲನೆ ಮಾಡಬೇಕು. ತಮಗೇನ್ ಬೇಕೋ ಅದನ್ನು ದಾಸರ ಮೇಲೆ ಹಾಕುವುದು ಸರಿಯಲ್ಲ. ದಾಸರು ಬೇಕಾದ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ವಿಠಲನಾಮ ಪಾಯಸಕ್ಕೆ, ರಾಮನಾಮ ಪಾಯಸಕ್ಕೆ, ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಯಾರೂ ಪಾಯಸ ತಿನ್ನಬೇಡಿ ನಾಳೆನಿಂದ. ಯಾಕೆಂದ್ರೆ ಇದನ್ನೇ ಪಾಯಸ ಅಂತ ಹೇಳಿದ್ದಾರಲ್ಲ ದಾಸರು. ಊಟಕ್ಕೆ ಮಾತ್ರ ದಾಸರ ಮಾತು ನೆನಪಾಗೋದಿಲ್ಲ. ಅವಾಗ ಪಾಯಸ ತಿನ್ನುವಾಗ ಶಾವಿಗೆ ಪಾಯಸ ಹೇಗೆ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ಕರೆದ್ರೆ ಚಲೋ ಆಗ್ತಿತ್ತು, ಪೂರ್ಣ ಗಟ್ಟಿಯಾಗಿಲ್ಲ, ಅಳಕಾಗಿದೆ, ಅಳಕಾಗಿ ಏನೋ ಅದನ್ನೆಲ್ಲ ವಿಚಾರ ಮಾಡಿ ಒಳ್ಳೆ ರುಚಿ ರುಚಿಯಾಗಿ ಬಾಯಿ ಚಪ್ಪರಿಸಿ ಪಾಯಸ ತಿನ್ಲಿಕ್ಕೆ ಬೇಕು. ರಾಮನಾಮ ಪಾಯಸ ಅಂತ ಹೇಳಿದ್ದಾರೆ. ರಾಮ 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 ಅಂದು ಎದ್ದು ಹೋಗ್ಬಿಡು, ಎಲಿ ಮೇಲೆ ಕೂಡ್ಬೇಡ. ಹಾಗಲ್ರಿ, ಪಾಯಸ ತಿನ್ನೋದು ತಿನ್ಲೇಬೇಕು. ತಿಂದ ಮೇಲೆ ರಾಮನಾಮ ಇದಕ್ಕಿಂತಲೂ ಶ್ರೇಷ್ಠ ಅಂತ ಅನುಸಂಧಾನಕ್ಕಷ್ಟೇ ಇದು. ತಿನ್ನೋದು ಬಿಟ್ರೆ ಬದುಕೋದು ಹೇಗೆ ಅಂತ ಆವಾಗ ದಾಸರ ಮಾತಿಗೆ ವ್ಯಾಖ್ಯಾನ ಮಾಡ್ತಾನೆ. ಆದ್ರೆ ಮತ್ತೆ ಮಡಿ ಮಡಿ ಎನ್ನುವುದ ಮೂರ್ಮಳ ಹಾರುತ ಅಂತ ದಾಸರು ಬೈದು ಬಿಟ್ರೆ, ಭಗವಂತನಲ್ಲಿ ಭಕ್ತಿ ಇಲ್ಲದೆ, ಶ್ರದ್ಧೆ ಇಲ್ಲದೆ, ಅನುಸಂಧಾನ ಇಲ್ಲದೆ ಮಡಿ ಮಾಡಬೇಡ ಅಂತ ದಾಸರ ಅಭಿಪ್ರಾಯ. ಅದನ್ನು ಬಿಟ್ಬಿಟ್ಟು ಮಡಿ ಮಾಡೋದೇ ಬಿಟ್ಬಿಡ್ತಾನೆ ಅವನು. ಮಡಿ ಮಾಡೋರಿಗೆ ಬೈದಾರ ನೋಡ್ರಿ ದಾಸರು ಅಂತ ಮತ್ತೆ ಹೇಳ್ತಾರೆ. ಹಾಗಾದ್ರೆ ಪಾಯಸ ತಿನ್ನೋರಿಗೂ ಬೈದಾರ. ಇದನ್ನೇ ಪಾಯಸ, ಬೇರೆ ಪಾಯಸ ತಿನ್ನಬೇಡಿ ಅಂತ ಹೇಳ್ತಾರೆ. ಬಿಟ್ಬಿಡು. ಹಾಗಾದ್ರೆ ಬಿಡ್ಲಿಕ್ಕಾಗತ್ತಾ? ಮುತ್ತೈದಿತನ ಅಂದ್ರೆ ಏನು ಅಂತ ದಾಸರ ವರ್ಣನೆ ಮಾಡಿದ್ದಾರೆ. ಹರಿಸರ್ವೋತ್ತಮತ್ವ ಜ್ಞಾನ, ವಾಯು ಜೀವೋತ್ತಮತ್ವ ಜ್ಞಾನ, ಪಂಚಭೇದ, ತಾರತಮ್ಯ, ಜಗತ್ ಸತ್ಯತ್ವ, ಇವುಗಳನ್ನು ತಿಳಿದುಕೊಳ್ಳೋದೇ 5 ಮುತ್ತುಗಳಿದ್ದ ಹಾಗೆ ಇದೇ ಮುತ್ತೈದಿತನ ಅಂತ. ಹಾಗಾದ್ರೆ ಬಾಕಿ 5 ಮುತ್ತುಗಳನ್ನು ತೆಗೆದಿಟ್ಬಿಡಿ, ಎಲ್ಲ ಮುತ್ತೈದೆ. ಬಾಹ್ಯವಾದ ಆಚರಣೆಯನ್ನ ಬಿಟ್ಟು ಒಳಗಿನ ದೀಕ್ಷೆ ಮಾತ್ರ ಸಾಕು ಅಂತ ಹೇಳುವವರು ಯಾರಿದ್ದಾರೆ, ಅಂಥವರು ತಮ್ಮ ತಮ್ಮ ಮುತ್ತೈದೆಯರ ಬಾಹ್ಯ ದೀಕ್ಷೆಯನ್ನು ತೆಗೆಸಿ ಅಂತರ್ದೀಕ್ಷೆ ಸಾಕು, ಒಳಗಿನ 5 ಮುತ್ತುಗಳಿವೆ ಸಾಕು ಅಂತ ಹೇಳಲಿ. ಧೈರ್ಯವಿದೆಯಾ? ಹಾಗಾದ್ರೆ ಯಾಕೆ ಗಂಡಸರು ತಾವು ಬಾಹ್ಯ ದೀಕ್ಷೆ ಬಿಟ್ಟದ್ದು? ಬಾಹ್ಯ ದೀಕ್ಷೆಗೂ ಅವಶ್ಯಕತೆ ಇದೆ. ದಾಸರು ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸದಾಚಾರದ ಬಗ್ಗೆ ದಾಸರಿಗೆ ಬಹಳ ದೀಕ್ಷೆ ಇದೆ. ಅಂತಹ ಪರಮ ದೀಕ್ಷಾ ಸಂಪನ್ನರಾದ ಮಹಾದಾಸರು ಅವರು ಒತ್ತು ಕೊಟ್ಟದ್ದು ಅನುಸಂಧಾನಕ್ಕೆ. ಅನುಸಂಧಾನ ಬಿಟ್ಟು ಕೇವಲ ಬಾಹ್ಯ ದೀಕ್ಷೆಯಲ್ಲಿ ನೀವು ರತರಾಗಬೇಡಿ ಅಂತ. ಬಾಹ್ಯ ದೀಕ್ಷೆಯೇ ಪ್ರಚುರವಾಗಿ ಇದ್ದ ಒಂದು ಕಾಲದಲ್ಲಿ ಅದರ ಬಗ್ಗೆ ಮಾತ್ರ ನಿಮಗೆ ಶ್ರದ್ಧೆ ಇರುವುದು ಬೇಡ, ಅಂತರ್ದೀಕ್ಷೆಯ ಬಗ್ಗೆಯೂ ಶ್ರದ್ಧೆ ಇರಲಿ ಅಂತ ಜಾಗೃತಗೊಳಿಸಿದ ಮಹಾನುಭಾವರು ದಾಸವರೆಣ್ಯರು ಹೊರತು ಸರ್ವಥಾ ಬಾಹ್ಯ ದೀಕ್ಷೆಯನ್ನು ಬಿಟ್ಟವರಲ್ಲ. ಅದಕ್ಕಾಗಿ ನೋಡಿ, ಇಂದ್ರದೇವರಿಗೆ ಏನು ಭಕ್ತಿ ಕಡಿಮೆ ಇತ್ತು, ಇಂದ್ರದೇವರಲ್ಲಿ ಏನು ಶ್ರದ್ಧೆ ಕಡಿಮೆ ಇತ್ತು. ಯಾವ ಇಂದ್ರದೇವರು ಮಾಡಿದ ಉಪದೇಶವನ್ನು, ಅವರು ಹೇಳಿದ ತತ್ವಗಳನ್ನು ಇವತ್ತಿಗೂ ನಾವು ತಿಳಿದುಕೊಳ್ತಾ ಇದ್ದೇವೆ. ಅವರ ಅನುಗ್ರಹದಿಂದ ನಾವು ಬದುಕಿದ್ದೇವೆ. ಅಂತಹ ಇಂದ್ರದೇವರಿಗೆ ದುರ್ವಾಸರಂತಾರೆ, ಅವರಿಗೂ ಗುರುಗಳಾದ ಹಿರಿಯರಾದ ದುರ್ವಾಸರು ಭಗವಂತನ ನಿರ್ಮಾಲ್ಯವನ್ನು ತೆಗೆದುಕೋ, ಇದನ್ನು ಧಾರಣ ಮಾಡಿ. ಆದರೆ ಇಂದ್ರದೇವರಿಗೆ ಆ ಹೊತ್ತಿಗೆ ಏನೋ ಅಸುರಾವೇಶ, ಅದನ್ನ ಅವರು ಸ್ವೀಕಾರ ಮಾಡಿ ತಾವು ಭಕ್ತಿಯಿಂದ ತಲೆಯ ಮೇಲೆ ಧಾರಣ ಮಾಡಿ ಇಟ್ಟುಕೊಳ್ಳಬೇಕಾದದ್ದನ್ನು ಆನೆಯ ಮೇಲೆ ಹಾಕಿದ್ರು, ಐರಾವತದ ಮೇಲೆ. ಅದು ಆನೆಯೇ. ತನ್ನ ತಲೆಯ ಮೇಲೆ ಹಾಕಿದ್ದನ್ನ ಸೊಂಡಲಿನಿಂದ ತೆಗೆದು ಕಾಲಲ್ಲಿ ಹಾಕಿ ತುಳಿದು ಬಿಡ್ತು ದುರ್ವಾಸರಿಗೆ.
ಅವರ ಹೆಸರಿಗೆ ಪ್ರಸಿದ್ಧರಾದಂತೆ ಶೀಘ್ರದಲ್ಲಿ ಅವರಿಗೆ ಕೋಪ ಬಂತು. ದುರ್ವಾಸರಿಗೆ ಕೋಪಿಷ್ಠರು ಅಂತ ಸುಮ್ಮನೆ ಹೆಸರಿಗೆ ಪ್ರಸಿದ್ಧಿ ಇದೆ, ಆದರೆ ಯಾಕೆ ಕೋಪ ಬಂತು ಅದನ್ನು ತಿಳಿಯಬೇಕಲ್ಲ. ಶಾಸ್ತ್ರ ವಿರುದ್ಧವಾದ ಆಚರಣೆಯನ್ನು ಮಾಡಿದಾಗ, ದೇವರಿಗೆ ತಿರಸ್ಕಾರ ಆದಾಗ ಕೋಪ ಬರಲೇಬೇಕು. ಇಲ್ಲದೆ ಇದ್ರೆ ಧರ್ಮ ಉಳಿಯುವುದಿಲ್ಲ ಅನ್ನೋದಕ್ಕಾಗಿ ಅವರು ಶಾಪ ಕೊಡ್ತಾ ಇದ್ದಾರೆ. ಸ್ವದತ್ತ ಮಾಲಾ ಭುವಿ ಪಾತ ಕೋಪತಃ. ಕ್ರೋಧಕ್ಕೆ ಅಭಿಮಾನಿಗಳು ಹೌದು ಅವರು, ರುದ್ರದೇವರು. ಭಾರೀ ಸಿಟ್ಟಿನಿಂದ ದುರ್ವಾಸರು ಶಾಪ ಕೊಡ್ತಾ ಇದ್ದಾರೆ. ಯಾವ ಭಗವಂತನ ಅನುಗ್ರಹದಿಂದ ನಿನಗೆ ಈ ಐಶ್ವರ್ಯ ಬಂದಿದೆ? ಯಾವ ಪರಮಾತ್ಮನ ಒಂದು ಕೇವಲ ಕೃಪಾ ಕಟಾಕ್ಷದಿಂದ, ಅವನ ಕಟಾಕ್ಷನೂ ನೇರವಾಗಿ ಅಲ್ಲ, ಅವನ ಕಿರು ನೋಟ ಯಾವ ಲಕ್ಷ್ಮಿಯ ಮೇಲೆ ಬಿದ್ದಿದೆ, ಅಂಥವಳ ನೋಟದಿಂದ ನಿಮಗೆಲ್ಲ ಈ ಪದವಿ ದೊರಕಿದ್ದು. ಯಸ್ಯಾಃ ಕಟಾಕ್ಷ ಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕಾಹ ಸುರಾಹ ಸ್ವೀಯ ಪದಾನ್ಯಾಪು. ಬ್ರಹ್ಮರುದ್ರಾದಿ ಪದದಾತ್ರ್ಯ ಸ್ವಯಂ ಶ್ರಿಯ. ಈ ಎಲ್ಲಾ ದೇವತೆಗಳಿಗೆ ಪದವಿಯನ್ನ ಕೊಟ್ಟವಳು ಯಾರು? ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯ ಸನ್ನಿಧಾನ ನಿರ್ಮಾಲ್ಯದಲ್ಲಿದೆ. ನಿಮಗೆಲ್ಲ ಸ್ಥಾನವನ್ನ ಕರುಣಿಸಿದವನು ಭಗವಂತ, ಅವನ ನಿರ್ಮಾಲ್ಯ ಇದೆ. ಆ ನಿರ್ಮಾಲ್ಯಕ್ಕೆ ತಿರಸ್ಕಾರವಾಗಿದೆ. ಹಾಗಾದರೆ ನಿನಗೆ ಯಾವ ಐಶ್ವರ್ಯದ ಮದದಿಂದ ಈ ರೀತಿಯಾಗಿ ಮಾಡುವ ಬುದ್ಧಿ ಬಂದಿದೆ, ಆ ಐಶ್ವರ್ಯದಿಂದ ಭ್ರಷ್ಟನಾಗುವಂತೆ ಶಾಪ ಕೊಟ್ಟಿದ್ದಾರೆ ದುರ್ವಾಸ. ತಿಳಿದುಕೊಳ್ಳಿ, ಭಗವಂತನಿಗೆ ಸಮರ್ಪಿಸಿದ ಗಂಧ, ತುಳಸಿ, ನಿರ್ಮಾಲ್ಯ ಇವುಗಳನ್ನು ನಾವು ಭಕ್ತಿಯಿಂದ ಧಾರಣ ಮಾಡಬೇಕು. ಜೊತೆಗೆ ತಿರಸ್ಕಾರ ಮಾಡಬಾರದು. ಶ್ರದ್ಧೆಯಿಂದ ಅವುಗಳಲ್ಲಿ ನಾವು ದೇವತೆಗಳ ಭಗವಂತನ ಸನ್ನಿಧಾನವನ್ನ ಚಿಂತನೆ ಮಾಡಬೇಕು ಎಂಬ ತತ್ವವನ್ನು ಶ್ರೀಮದಾಚಾರ್ಯರು ಇಲ್ಲಿ ಸಂದೇಶ ರೂಪವಾಗಿ ನಮಗೆ ತಿಳಿಸ್ತಾರೆ. ಆಗ ದೇವತೆಗಳೆಲ್ಲ ಭಗವಂತನಿಗೆ ಇದನ್ನೆಲ್ಲ ದೇವತೆಗಳು ಕಥೆ ಹೇಳ್ತಾ ಇದ್ದಾರೆ, ಹೀಗೆ ನಡೆಯಿತು. ಆಗ ನಾವೆಲ್ಲ ಮತ್ತೆ ನಿನಗೆ ಶರಣು ಬಂದಿದ್ದೇವೆ. ದೈತ್ಯರಿಗೆ ವಿಜಯ ಆಯಿತು, ದೇವತೆಗಳಿಗೆ ಪರಾಭವ ಆಯಿತು. ನಮಗೆ ಮೇಲಿಂದ ಮೇಲೆ ನಾನಾ ತರಹದ ಪರಾಭವಗಳು ಆಗ್ತಾ ಇರುತ್ತದೆ. ಒಳ್ಳೆ ಕೆಲಸ ಮಾಡಬೇಕು ಅಂತ ಎಷ್ಟೋ ಮನಸ್ಸಿನಲ್ಲಿ ಇರುತ್ತದೆ, ಮಾಡ್ಲಿಕ್ಕೆ ಆಗೋದಿಲ್ಲ. ಒಳ್ಳೆಯ ಕೆಲಸಗಳಿಗೆ ವಿಘ್ನ ಬರ್ತದೆ. ಪಾಠ ಪ್ರವಚನ ಮಾಡಬೇಕು, ವಿಘ್ನ ಬರ್ತದೆ. ಜಪ ಮಾಡಬೇಕು, ವಿಘ್ನ ಬರ್ತದೆ. ಪರೋಪಕಾರ ಮಾಡಬೇಕು, ವಿಘ್ನ ಬರ್ತದೆ. ಸತ್ಕಾರ್ಯಗಳಿಗೆ ವಿಘ್ನ ಬರ್ತದೆ. ಇದರ ಅರ್ಥ ನಮ್ಮಲ್ಲಿರುವ ದೈವೀ ಶಕ್ತಿ ಏನಿದೆ ಅವುಗಳು ಕಾರ್ಯ ಮಾಡ್ತಾ ಇಲ್ಲ, ಆಸುರಿ ಶಕ್ತಿಗಳು ಕಾರ್ಯ ಮಾಡ್ತಾ ಇವೆ ಅಂತ ಅರ್ಥ. ಆ ದೈವೀ ಶಕ್ತಿಗಳ ಪರಾಜಯ, ಆಸುರಿ ಶಕ್ತಿಗಳ ವಿಜಯ ನಮ್ಮಲ್ಲಿ ಆಗುವುದಕ್ಕೆ ಕಾರಣ ಏನು? ನಾವು ಮಾಡುವಂತಹ, ಇಂದ್ರದೇವರು ಒಂದ್ಸಲ ಮಾಡಿದ್ದರು, ಆದರೆ ನಾವು ನಿತ್ಯವೂ ಮಾಡುವ ಭಗವಂತನ ತಿರಸ್ಕಾರ ಇದೆಯಲ್ಲ, ಪರಮಾತ್ಮನಿಗೆ ಸಮರ್ಪಿತವಾದ ನೈವೇದ್ಯಾದಿಗಳ ತಿರಸ್ಕಾರ ಇದೆಯಲ್ಲ, ಅದರ ಫಲ ನಮಗೆ ನಿತ್ಯದಲ್ಲಿಯೂ ಈ ತರಹದ ಆಸುರಿ ಶಕ್ತಿಗಳ ವಿಜಯ, ದೈವೀ ಶಕ್ತಿಗಳ ಪರಾಜಯವಾಗುವುದಕ್ಕೆ ಕಾರಣ. ನಮಗೆ ಯಾವಾಗಲೂ ದೈವೀ ಶಕ್ತಿಗಳ ವಿಜಯ ಆಗಬೇಕು, ಸತ್ಕಾರ್ಯಗಳೇ ನಡೆಯಬೇಕು ಅಂತಾದರೆ ನಾವು ಯಾವ ಭಗವಂತನ ಶೇಷಗಳಿಗೂ ಪರಮಾತ್ಮನ ನಿರ್ಮಾಲ್ಯಗಳಿಗೂ ತಿರಸ್ಕಾರವನ್ನು ಮಾಡಬಾರದು ಎಂಬ ತತ್ವವನ್ನು ಇಲ್ಲಿ ತಿಳಿಸ್ತಾರೆ. ಆಗ ಭಗವಂತ ಇವರೆಲ್ಲರಿಗೆ ಆಜ್ಞೆ ಮಾಡಿದ್ದು ಸಮುದ್ರ ಮಥನವನ್ನು ಮಾಡಿ ಅಮೃತವನ್ನ ಗಳಿಸಿ ಆ ಅಮೃತಪಾನದಿಂದ ಅಮರರಾಗಿ ಆಮೇಲೆ ದೈತ್ಯರ ಜೊತೆಗೆ ಯುದ್ಧವನ್ನು ಮಾಡಿ ನೀವು ವಿಜಯವನ್ನು ಸಂಪಾದನೆ ಮಾಡಿ ಅಂತ ಭಗವಂತ ಆದೇಶ ಮಾಡಿದ. ದೇವತೆಗಳೆಲ್ಲ ಮಂದರ ಪರ್ವತವನ್ನು ತೆಗೆದುಕೊಂಡು ಸಮುದ್ರದಲ್ಲಿ ಇಟ್ಟು ಕ್ಷೀರ ಸಮುದ್ರದಲ್ಲಿ ಮಥನ ಮಾಡಬೇಕು ಅಂತ ಹೊರಟರು. ದೇವತೆಗಳು ಅಂದ್ರೆ ಬೇಕಾದಷ್ಟು ಸಾಮರ್ಥ್ಯ ಇರುತ್ತದೆ ಅವರಿಗೆ. ಪೃಥಿವ್ಯಾದ್ಯಭಿಮಾನಿನ್ಯ ದೇವತಾ ಪ್ರಥಿತೌಜಸಃ ಅಚಿಂತ್ಯಾ ಶಕ್ತಯಸ್ತಾಸಾಂ. ಸೂತ್ರ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಆ ದೇವತೆಗಳ ಸಾಮರ್ಥ್ಯ ಹೇಗಿರುತ್ತದೆ? ಅಚಿಂತ್ಯವಾದ ಶಕ್ತಿಯನ್ನು ಭಗವಂತ ಒಬ್ಬೊಬ್ಬ ದೇವತೆಗಳಲ್ಲಿ ಕೊಟ್ಟಿದ್ದಾನೆ. ಇಡೀ ಭೂಮಿಯನ್ನೇ ಹೊತ್ತವರು ಶೇಷದೇವರು, ಇಡೀ ಭೂಮಿಯನ್ನೇ
ಧಾರಣೆ ಮಾಡುವ ಶಕ್ತಿ, ಅದನ್ನು ನಿಯಮನ ಮಾಡುವ ಶಕ್ತಿ ಆ ಭೂಮಿ ದೇವತೆಗೆ ಇದೆ. ನೀರಿಗೆ ಅಭಿಮಾನಿಯಾದ ವರುಣನಿಗೆ ಎಲ್ಲ ನೀರನ್ನು ಧಾರಣ ಮಾಡುವ ಶಕ್ತಿ ಇದೆ. ನೀರಿನಲ್ಲಿರುವ ಗುಣಧರ್ಮಗಳನ್ನು ನಿಯಮನ ಮಾಡುವ ಶಕ್ತಿ ಇದೆ. ಇಂತಹ ಮಹಾನುಭಾವರಾದ ದೇವತೆಗಳು ಒಬ್ಬೊಬ್ಬರು ಸಾಮಾನ್ಯರಲ್ಲ. ಅಂತಹ ಎಲ್ಲಾ ದೇವತೆಗಳು ಸೇರಿದರೆ ಆ ಮಂದರ ಪರ್ವತವನ್ನು ಸರಿಸಲಿಕ್ಕಾಗಲಿಲ್ಲ. ಅದನ್ನು ಎತ್ತಬೇಕು ಅಂದ್ರೆ ಸಾಧ್ಯವಾಗಲಿಲ್ಲ. ಇದೇನು ದೊಡ್ಡ ಅಸಾಧ್ಯ ಅಲ್ಲ. ದೇವರ ಮಹಿಮೆ, ಭಗವಂತ ತನ್ನ ಸ್ವಾತಂತ್ರ್ಯವನ್ನು ತೋರಿಸಬೇಕಾಗಿದ್ರೆ ಒಂದು ಹುಲ್ಲು ಕಡ್ಡಿಯನ್ನು ಎತ್ತಲಿಕ್ಕಾಗೋದಿಲ್ಲ ಅಂತ ತೋರಿಸಿಬಿಟ್ಟಿದ್ದಾನೆ ದೇವತೆಗಳಿಗೆ. ತಲವಕಾರೋಪನಿಷತ್ತಿನಲ್ಲಿ ಒಂದೇ ಒಂದು ಹುಲ್ಲನ್ನು ಮುಂದಿಟ್ಟು ಇದನ್ನು ಸುಡುವಂತ ಅಗ್ನಿಗೆ ಹೇಳ್ತಾನೆ, ಸುಡ್ಲಿಕ್ಕಾಗುವುದಿಲ್ಲ. ಜಗತ್ತನ್ನು ಸುಡಬಲ್ಲ ಅಗ್ನಿಗೆ ಹುಲ್ಲು ಸುಡ್ಲಿಕ್ಕಾಗೋದಿಲ್ಲ. ಜಗತ್ತನ್ನೇ ಹಾರಿಸಬಲ್ಲ ವಾಯುವಿಗೆ ಒಂದು ಹುಲ್ಲನ್ನು ಹಾರಿಸಲಿಕ್ಕಾಗುವುದಿಲ್ಲ. ಭಗವಂತನ ಪ್ರೇರಣೆ ಇಲ್ಲದೆ, ಭಗವಂತನ ಶಕ್ತಿ ಇಲ್ಲದೆ, ಭಗವಂತನ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡೆಯನ್ನು ಆಚೆ ಈಚೆ ಮಾಡುವ ಸಾಮರ್ಥ್ಯ ದೇವತೆಗಳಿಗಿಲ್ಲ. ದೇವರ ಕೃಪೆ ಇದ್ರೆ, ಅವನ ಕಟಾಕ್ಷ ಇದ್ರೆ ಇಡೀ ಜಗತ್ತನ್ನು ಡಬ್ ಹಾಕಬಹುದು. ಅಂತಹ ಸಾಮರ್ಥ್ಯವನ್ನು ದೇವರು ಕೊಡ್ತಾನೆ. ಇಲ್ಲ ಆದ್ರೆ ಏನೂ ಇಲ್ಲ. ಅದರೊಳಗೂ ವಿಶೇಷವಾಗಿ ರುದ್ರದೇವರ ವರ ಇದೆ ಅನ್ನೋದಕ್ಕಾಗಿ ಈ ಯಾವ ದೇವತೆಗಳಿಗೂ ಆ ಪರ್ವತವನ್ನ ಸರಿಸಲಿಕ್ಕಾಗಲಿಲ್ಲ. ಆಗ ಭಗವಂತ ಸ್ವತಃ ತಾನೇ ಬಂದು ತನ್ನ ಎಡಗೈಯಿಂದ ಅದನ್ನ ಎತ್ತಿ ಗರುಡ ದೇವರ ಮೇಲೆ ಇಡ್ತಾನೆ. ರುದ್ರದೇವರ ವರ ಇತ್ತು, ಯಾರೂ ಈ ಪರ್ವತವನ್ನ ಎತ್ತಲಿಕ್ಕಾಗಬಾರದು ಅಂತ. ಆದರೆ ಗರುಡ ದೇವರು ರುದ್ರದೇವರಿಗೆ ಸಮಾನರಾದದ್ದು. ಅವರಿಗೆ ಆ ರುದ್ರದೇವರ ವರ ಇದ್ದರೂ ಕೂಡ ಪರ್ವತವನ್ನ ಎತ್ತುವ ಸಾಮರ್ಥ್ಯ ಇದೆ. ತಾವೇ ಎತ್ತಲಿಕ್ಕಾಗದೇ ಇದ್ದರೂ ಭಗವಂತ ತಮ್ಮ ಕೈಯಿಂದ ಎತ್ತಿ ಇಟ್ಟಾಗ ಅದನ್ನ ಬೆನ್ನ ಮೇಲೆ ಕೊರುವ ಸಾಮರ್ಥ್ಯವಂತೂ ಗರುಡ ದೇವರಿಗಿತ್ತು. ಸುಲಭವಾಗಿ ಭಗವಂತ ಎತ್ತಿ ಇಟ್ಟಿದ್ದಾನೆ. ಇದರಿಂದ ಏನು ತೋರಿಸಿದ ದೇವರು? ಇಂದ್ರಾದಿ ಸಕಲ ದೇವತೆಗಳು ಎತ್ತಲು ಆಗದ ಭಾರವನ್ನು ಎಡಗೈಯಿಂದ ಎತ್ತಿ ತಾನಿಟ್ಟಿದ್ದಾನೆ. ಇದರಿಂದ ನಮಗೆ ತಿಳಿಸಿದ್ದೇನು? ಭಗವಂತ ನಮ್ಮ ಜೀವನದಲ್ಲಿ ಉಪಾಸನೆ ಹೇಗಿರಬೇಕು ಅಂತ ತಿಳಿಸ್ತಾನೆ ದೇವರು. ಯಾವ ದೇವತೆಗಳಿಗೂ ಪರಿಹಾರ ಮಾಡಲಿಕ್ಕಾಗದೇ ಇದ್ದ ಕಷ್ಟವನ್ನು ಭಗವಂತ ಪರಿಹಾರ ಮಾಡಬಹುದು. ಹೀಗಿರುವಾಗ ಭಗವಂತನಿಗೆ ಪರಿಹಾರ ಮಾಡಲಿಕ್ಕೆ ಆಗತ್ತೋ ಇಲ್ಲವೋ ಅಂತ ನಾವು ಬೇರೆ ದೇವತೆಗಳ ಹತ್ರ ಹೋಗ್ತೇವಲ್ಲ, ನಮ್ಮಂತಹ ಮೂರ್ಖರು ಯಾರು? ಬೇರೆ ದೇವತೆಗಳನ್ನು ಭಜಿಸಬಾರದು ಅಂತ ಶಾಸ್ತ್ರ ಹೇಳುವುದಿಲ್ಲ. ಆದರೆ ಭಗವಂತನನ್ನ ಬಿಟ್ಟು ಬೇರೆ ದೇವತೆಗಳನ್ನು ಭಜಿಸುವುದು ಮಾತ್ರ ಶುದ್ಧ ತಪ್ಪು. ಹೀಗೆ ಬೇಕಾದಷ್ಟು ಜನರ ಭಾವನೆ ಇದೆ. ಅತ್ಯಂತ ಸಾತ್ವಿಕರು, ಸಂಪ್ರದಾಯ ಗೊತ್ತಿದ್ದವರು, ಮಾಧ್ವರು, ಎಲ್ಲಾ ಗೊತ್ತಿದ್ದವರಿಗೂ ಕೂಡ ಇದೇನೋ ಒಂದು ಭಾವನೆ. ಏನಾದರೂ ಕಷ್ಟವಾದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಪ್ಪ, ಒಳ್ಳೇದಾಗ್ತದೆ ಅಂತ ಹೇಳಿದರೆ ಅವನಿಗೆ ಅದೇನು ಅಷ್ಟು ಮಹತ್ವ ಅನಿಸುವುದೇ ಇಲ್ಲ. ಯಾಕಂದ್ರೆ ಏನಾದರೂ ಇವರು ಒಂದೇ ಹೇಳ್ತಾರಲ್ಲ ಅಂತ. ಹೊಸ ಹೊಸದೇನಾದರೂ ಬೇಕು. ನೀನು ಶನಿ ಪೂಜೆ ಮಾಡು ಅಂತ ಹೇಳಿದ್ರೆ ಅವನಿಗೆ ಬಹಳ ಉತ್ಸಾಹದಿಂದ ಮಾಡ್ತಾನೆ. ನೀನು ಎಂಥ ಬಟ್ಟೆ ಉಟ್ಕೊಳ್ರಿ ಅಂದ್ರೆ ಉಟ್ಕೋತಾನೆ. ಬೇಕಾದ್ರೆ ಕರಿ ಅಂದ್ರೆ ಕರಿ ಬಟ್ಟೆ ಉಟ್ಕೋತಾನೆ, ಬಿಳಿ ಅಂದ್ರೆ ಬಿಳಿ ಬಟ್ಟೆ ಉಟ್ಕೊಂಡ್ಬರ್ತಾನೆ, ಹಳದಿ ಅಂದ್ರೆ ಹಳದಿ ಬಟ್ಟೆ ಉಟ್ಕೊಂಡ್ಬರ್ತಾನೆ. ಏನ್ ಹೇಳಿದ್ರೆ ಉಟ್ಕೊಂಡ್ಬರ್ತಾನೆ. ಇಂತಿಂಥ ಬಟ್ಟೆ ಉಟ್ಕೊಳ್ಬೇಕು, ಹೀಗೆ ದೀಪ ಹಚ್ಚಬೇಕು, ಹೀಗೆ ಮಾಡಬೇಕು ಅಂದ್ರೆ ಉತ್ಸಾಹದಿಂದ ಮಾಡ್ತಾನೆ. ಮತ್ತಾವುದೋ ಶಾಂತಿ ಇದೆ ಅಂದ್ರೆ ಮಾಡ್ತಾನೆ. ಬೇರೆ ಬೇರೆ ದೇವತೆಗಳ ಉಪಾಸನೆ ಮಾಡಬೇಕು ಅಂತಂದ್ರೆ ಮಾಡ್ತಾನೆ. ಯಾಕೆಂದ್ರೆ ಹೊಸ ಹೊಸ ಕಷ್ಟಗಳಿಗೆ ಹೊಸ ಹೊಸ ದೇವತೆಗಳು, ಹೊಸ ಹೊಸ ಉಪಾಯ, ಹೊಸ ಹೊಸ ವಿಧಾನಗಳು, ಏನೋ ಬಹಳ ದೊಡ್ಡ ಆವಿಷ್ಕಾರ ಅಂತ ಅವನಿಗೆ ಅನಿಸ್ಬಿಡ್ತದೆ. ಮತ್ತೆ ಅದೇ ವಿಷ್ಣು, ಅದೇ ವಾಯುದೇವರು, ಅದೇ ಹನುಮಂತೇವರು, ಅದೇ ವಾಯುಸ್ಥಿತಿ, ಮತ್ತದೇ ರಾಯರು. ಏನಪ್ಪ ಇದೆಲ್ಲ ನೀವು ಹೇಳಿದ್ದೇ ಹೇಳ್ತೀರ, ಹೊಸದೇನ್ರ ಹೇಳಿ. ಇದು ಸರಿಯಲ್ಲ. ಅವಶ್ಯವಾಗಿ ಶನಿಯ ಉಪಾಸನೆ ಮಾಡಲೇಬೇಕು. ಶನಿಯೂ ಒಬ್ಬ ದೇವತೆ, ಅವನು ವಿಷ್ಣು ಭಕ್ತ, ಪೃಥ್ವಿಗೆ ಅಭಿಮಾನಿ ದೇವತೆ. ಆದರೆ ವಿಷ್ಣುವನ್ನ ಬಿಟ್ಟು, ವಾಯುದೇವರನ್ನ ಬಿಟ್ಟು ಬರೀ ಶನಿಯನ್ನ ಉಪಾಸನೆ ಮಾಡುವುದು ಸರಿಯಾದದ್ದಲ್ಲ. ಒಬ್ಬ ಶನಿ ಅಲ್ಲ, ಒಬ್ಬ ಬುಧ ಅಲ್ಲ, ಒಬ್ಬ ಮಂಗಲ ಅಲ್ಲ, ಎಲ್ಲಾ ಗ್ರಹ, ಎಲ್ಲ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ.
ಎಲ್ಲಾ ಗ್ರಹಗಳಿಗೆ ಬಲವನ್ನು ಕೊಟ್ಟವನು ಭಗವಂತ. ಜ್ಞಾನಾನಂದಾತ್ಮಕೇ ವಿಷ್ಣು ಶಿಂಶುಮಾರ ವಪುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಪ್ತೆ ಆದಿತ್ಯಾದ್ಯಾಹ ಸಮಾಶ್ರಿತ. ಸೂರ್ಯನೋ ಚಂದ್ರನೋ ಮಂಗಳನೋ ಬುಧನೋ ಎಲ್ಲಾ ನಕ್ಷತ್ರಗಳೂ ಕೂಡ ಶಿಂಶುಮಾರ ರೂಪಿಯಾದ ಭಗವಂತನಲ್ಲಿ ಆಶ್ರಿತವಾಗಿದೆ. ಆ ಪರಮಾತ್ಮನಿಗೆ ಯಾವಾಗಲೂ ಪ್ರದಕ್ಷಿಣ ಹಾಕ್ತದೆ. ಆ ಭಗವಂತನಿಗೆ ಪ್ರದಕ್ಷಿಣ ಹಾಕೋದರಿಂದ ತಮ್ಮನ್ನು ತಾವು ಚಾರ್ಜ್ ಮಾಡಿಕೊಳ್ತವೆ. ಜಗತ್ತಿಗೆ ನಾನಾ ವಿಧವಾದ ಶಕ್ತಿಗಳನ್ನ ಹರಡಿಸುವ ಶಕ್ತಿ ಅವುಗಳಿಗೆ ಬಂದದ್ದು. ಆ ಎಲ್ಲ ಸೂರ್ಯನನ್ನ ಹಿಡಿದುಕೊಂಡು ಎಲ್ಲ ಗ್ರಹಗಳಿಗೂ ಇರುವಂತಹ ಏನು ಒಂದು ಶಕ್ತಿ ಇದೆ, ಆ ಎಲ್ಲ ಶಕ್ತಿ ಅವುಗಳಿಗೆ ಬಂದದ್ದು ಹೇಗೆ? ಭಗವಂತನ ಸುತ್ತವೆಂದು. ಚತುರ್ಥ ಸ್ಕಂಧ ಹಾಗೂ ಪಂಚಮ ಸ್ಕಂಧಗಳಲ್ಲಿ ಈ ಮಾತನ್ನ ಭಾಗವತ ತಿಳಿಸ್ತದೆ. ಆ ಭಗವಂತನ ಸುತ್ತಿದ್ದಕ್ಕೆ ಎಲ್ಲ ಗ್ರಹಗಳಿಗೆ ಚಾರ್ಜ್ ಮಾಡಿದ ಹಾಗಾಗ್ತದೆ. ತಮೇವ ಭಾಂತಂ ಅನು ಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಆ ಸೌರಶಕ್ತಿಯ ಚಾರ್ಜ್ ಮಾಡದೇ ಇದ್ರೆ ಹೇಗೆ ಸೋಲಾರ್ ಲೈಟ್ಗಳೆಲ್ಲ ಬೆಳಗಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟೊತ್ತು ಚಾರ್ಜ್ ಆಗಬೇಕು ಆಗಲೇಬೇಕು. ಹಾಗೆ ತಮೇವ ಭಾಂತಂ ಅನು ಭಾತಿ ಸರ್ವಂ, ನಿಜವಾಗಿ ಪ್ರಕಾಶಮಾನನಾಗಿ ಇದ್ದವನು, ಎಲ್ಲಾ ಶಕ್ತಿ ಸಂಪನ್ನನಾದವನು ಭಗವಂತ. ಅವನ ಹತ್ರ ಹೋದದ್ದಕ್ಕೆ ಇವುಗಳಿಗೆ ಈ ಶಕ್ತಿ ಬರುತ್ತದೆ ಗ್ರಹಗಳಿಗೆ. ಈ ಹಣೆ ಬರಹ ಈ ಗ್ರಹಗಳದು. ಆ ದೇವರನ್ನು ಬಿಟ್ಟು ನಾವು ಬರೀ ಗ್ರಹಗಳನ್ನ ಉಪಾಸನೆ ಮಾಡಿದರೆ ಹೇಗೆ ಆ ಗ್ರಹಗಳಾದರೂ ನಮಗೆ ಅನುಗ್ರಹ ಮಾಡಿ ಅದನ್ನು ಮಾಡಬಾರದು. ಅದಕ್ಕೆ ಈ ಕಥೆ ನಮಗೆ ಆ ಸಂದೇಶವನ್ನು ನೀಡುತ್ತದೆ. ಜಗತ್ತಿನಲ್ಲಿರುವ ಅನೇಕ ಕಷ್ಟಗಳಿವೆ. ಆ ಕಷ್ಟಗಳೆಂಬ ಭಾರ, ಕಷ್ಟಗಳ ಪರ್ವತ, ಪಾಪಗಳ ಪರ್ವತ ಏನಿದೆ, ವಜ್ರೇಣ ಪಾಪಾಚಲಂ, ನಮ್ಮ ಪಾಪದ ಬೆಟ್ಟ ಏನಿದೆ, ಆ ಪಾಪದ ಬೆಟ್ಟವನ್ನು ಎತ್ತಿ ಇಟ್ಟು ನಮ್ಮ ಕಷ್ಟಗಳನ್ನು ಕಳೆಯಬೇಕಲ್ಲ, ಅದನ್ನು ಇಲ್ಲಿ ಎಲ್ಲಾ ದೇವತೆಗಳು ಕೂಡಿದರೂ ಮಾಡಲಿಕ್ಕಾಗದೇ ಇದ್ದದ್ದು ಭಗವಂತ ಅನಾಯಾಸವಾಗಿ ತನ್ನ ಎಡಗೈಯನ್ನ, ಕೇವಲ ತನ್ನ ಎಡಗೈಯಿಂದ ಅದನ್ನು ಎತ್ತಿ ಸರಿಸಬಹುದು, ಸುಲಭವಾಗಿ ಅದನ್ನು ದೂರ ಸರಿಸಬಹುದು. ಅಷ್ಟು ಆ ಭಗವಂತನಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ನಮಗೇನಾದರೂ ಕಷ್ಟ ಬಂದರೆ ದೇವರಿಗೆ ನಾವು ಮೊದಲಿಗೆ ಶರಣ ಹೋಗಬೇಕು. ಆ ಭಗವಂತನ ಅಧಿಷ್ಠಾನರಾದದ್ದರಿಂದ ದೇವತೆಗಳಿಗೆ, ವಾಯುದೇವರಿಗೆ ಅನಂತರದಲ್ಲಿ ನಾವು ಶರಣ ಹೋಗಬೇಕೇ ಹೊರತು ದೇವರನ್ನ ಬಿಟ್ಟು ಮತ್ತೊಬ್ಬರಿಗೆ ಶರಣ ಹೋಗುವುದು ಸರಿಯಲ್ಲ. ಇದನ್ನು ನಮಗೆ ಈ ಕಥೆಯ ಮೂಲಕ ತಿಳಿಸ್ತಾರೆ. ಭಗವಂತನೂ ಕೂಡ ಆ ಮಂದರ ಪರ್ವತವನ್ನು ಎತ್ತಿ ಇಳುವಾಗ ಏನು ಮಾಡಿದ? ತನ್ನ ಕೈಯಿಂದ ಎತ್ತಿಟ್ಟ. ಮಂದರ ಪರ್ವತವನ್ನು ಭಗವಂತ ತನ್ನ ಕೈಗಳಿಂದ ಎತ್ತಿ ಇಟ್ಟ. ಇದರಿಂದ ಏನು ಸೂಚನೆ ಮಾಡ್ತಾನೆ? ನಾನೇ ಅನುಗ್ರಹ ಮಾಡುವುದು ನಿಜ, ಆದರೆ ನಾನು ಅನುಗ್ರಹ ಮಾಡುವುದಾದರೂ ಕೂಡ ವಾಯುದೇವರ ದ್ವಾರ ಅನುಗ್ರಹ ಮಾಡುವುದೇ ಹೊರತು ವಾಯುದೇವರನ್ನ ಬಿಟ್ಟು ನನ್ನನ್ನು ಮಾತ್ರ ಭಜಿಸಿದರೆ ನಾನು ಅನುಗ್ರಹ ಮಾಡುವುದಿಲ್ಲ. ನೋಡಿ ಹೇಗಿದೆ ಅಪ್ಪ ಮಗಂದು. ಅಪ್ಪನ ಹತ್ರ ಹೋದ್ರೆ ಮಗನ ಹತ್ರ ಕಳಿಸ್ತಾನೆ, ಮಗನ ಹತ್ರ ಹೋದ್ರೆ ಅಪ್ಪನ ಹತ್ರ ಕಳಿಸ್ತಾನೆ. ಆದ್ರೆ ಎದಕ್ಕೆ? ಅನುಗ್ರಹ ಮಾಡ್ಲಿಕ್ಕೆ. ಮತ್ತೆ ಶೂರ್ಪಣಖಾನ ಕಳಿಸಿದಾಗ ಅಲ್ಲ, ರಾಮನ ಲಕ್ಷ್ಮಣನ ಹತ್ರ, ಲಕ್ಷ್ಮಣ ರಾಮನ ಹತ್ರ ಕಳಿಸಿದಾಗ ಅಲ್ಲ. ಇದು ರಾಮ ವಾಯುದೇವರು ಪರಸ್ಪರ ಕಳಿಸೋದು ಅನುಗ್ರಹಕ್ಕೆ. ಹೌದು, ನನ್ನನ್ನು ಮಾತ್ರ ಉಪಾಸನೆ ಮಾಡಿ ರಾಮನನ್ನು ಮರೆಯಬೇಡ ಅಂತ ಹನುಮಂತ ದೇವರು ಹೇಳ್ತಾರೆ, ಮಧ್ವಾಚಾರ್ಯರು ಹೇಳ್ತಾರೆ. ನೀನು ಬರೀ ನನ್ನ ಹತ್ರ ಮಾತ್ರ ಭಕ್ತಿ ಮಾಡಿ ಬರೀ ಬ್ರಹ್ಮಸೂತ್ರಗಳನ್ನ ಓದ್ತೇನೆ, ಕೇವಲ ನಾನು ಮಹಾಭಾರತ ರಾಮಾಯಣಗಳ ಅಧ್ಯಯನ ಮಾಡ್ತೇನೆ, ಸರ್ವಮೂಲಗಳನ್ನು, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು, ಭಾಗವತ ತಾತ್ಪರ್ಯವನ್ನು ಅಧ್ಯಯನ ಮಾಡುವುದು. ಮಹಾಭಾರತ ಸಾಕು, ತಾತ್ಪರ್ಯ ನಿರ್ಣಯ ಬೇಡ. ಭಾಗವತ ಸಾಕು, ಭಾಗವತದ ತಾತ್ಪರ್ಯ ಬೇಡ, ಶ್ರೀಮದಾಚಾರ್ಯರು ಬರೆದದ್ದು. ಬ್ರಹ್ಮಸೂತ್ರ ಸಾಕು, ಭಾಷ್ಯ ಬೇಡ ಅಂತ ಯಾರು ಹೇಳ್ತಾರೆ ಅವರಿಗೆ ಉದ್ಧಾರ ಇಲ್ಲ. ನೀವು ನಿನ್ನೆ ಕೇಳಿದ್ರಲ್ಲ, ಬಂಧನವ. ಭಕ್ತನಾದ ನನ್ನ ಮಗನಾದ ವಾಯುದೇವರು ಇರಲೇಬೇಕು. ಅವರಿದ್ರೇನೆ, ಅವರ ಅನುಗ್ರಹ ಇದ್ರೇನೆ
ನಿಮ್ಮನ್ನು ನಾನು ಉದ್ಧಾರ ಮಾಡೋದು, ನಿಮ್ಮ ಕಷ್ಟಗಳನ್ನು ನಾನು ಎತ್ತಿ ಪರಿಹಾರ ಮಾಡೋದು. ಇದನ್ನು ತೋರಿಸುವುದಕ್ಕೆ ಭಗವಂತ ತನ್ನ ಕೈಗಳಿಂದ ಎತ್ತಿದ. ದೇವರಿಗೆ ಕೈಗಳು ಬೇಕಾಗಿದ್ದೇನು? ಈ ಜಾದೂಗಾರ ಮಾಡೋದನ್ನು ನೀವು ನೋಡಿದ್ದೀರಿ? ನೋಡಿರೋ ಇಲ್ಲೋ? ಏನು ಮಾಡೋದಿಲ್ಲ. ಇಂಥ ದಪ್ಪಾದ ಕಬ್ಬಿಣ ಇರುತ್ತದೆ. ಪೂರ್ವಾಶ್ರಮದಲ್ಲಿ ನೋಡಿದ್ದು, ಈಗ ನೋಡಿಲ್ಲ. ಮತ್ತೆ ಇಂತಿಂತಹ ದಪ್ಪಾದ ಕಬ್ಬಿಣಗಳು, ಗುಂಡು, ಹೀಗೆ ಕಣ್ಣು ಮಾಡಿದ ಅಂದ್ರೆ ಅದ್ರ ಮೇಲೆ ಸುತ್ತಿ ಬಿಡುತ್ತದೆ. ಬರೀ ಕಣ್ಣಿನಿಂದ ಅದನ್ನು ಸುತ್ತಿಸ್ತಾರೆ, ಕೈಯಿಂದ ಮುಟ್ಟೋದು ಇಲ್ಲ. ಹೀಗೆ ಮಾಡಿದ್ರು ಅಂದ್ರೆ ಆ ಕಬ್ಬಿಣದ ಗುಂಡು ತಿರುಗ್ತಾ ಇರ್ತದೆ. ಇವನ ಕಣ್ಣಿನ ಶಕ್ತಿ ಇಲ್ಲ. ಇದು ಐಂದ್ರಜಾಲಿಕ ಮಾಯೆ. ಅಶಕ್ತ ಸತ್ಯ ಸೃಷ್ಟೌ ಹಿ ಮಾಯಾ ಸೃಷ್ಟಿ ಮಿತನ್ವತೆ. ಸರ್ವಸಮರ್ಥನಾದ ಭಗವಂತನಿಗೆ ಕೈ ಆಗಬೇಕಾಗಿತ್ತು. ಅವನ ಇಚ್ಛಾ ಮಾತ್ರದಿಂದ ಮಂದರ ಪರ್ವತ ಎಲ್ಲಿ ಬೇಕಲ್ಲಿ ಕೂಡಬಹುದಾಗಿತ್ತು. ಬೇಡ, ಈ ಕಣ್ಣು ಮಾಡಿದರೂ ಕೂಡ್ತಿತ್ತು. ಆದರೆ ಕೈಯಿಂದ ದೇವರು ಎತ್ತಿಟ್ಟ. ಇದರಿಂದ ಏನು ಸೂಚನೆ ಮಾಡಿದ? ಕೈ ಇದು ವಾಯುದೇವರ ಸಂಕೇತ. ಯಾಕೆಂದ್ರೆ ಪರಮಾತ್ಮನ ಕೈಗಳಿಂದಲೇ ವಾಯುದೇವರು ಹುಟ್ಟಿದ್ದು. ಉಪನಿಷತ್ತು ಹೇಳುವ ಮಾತು, ಯೋ ದಿಶಾಂ ವತ್ಸಂ ವೇದ ನ ಪುತ್ರರೋಧಂ ರೋದಿತಿ. ಉಪನಿಷತ್ತು ಹೇಳುತ್ತದೆ, ಪರಮಾತ್ಮನ 4 ಬಾಹುಗಳಿಂದ ವಾಯುದೇವರು ಹುಟ್ಟಿದ್ದಾರೆ, 4 ರೂಪದಿಂದ. ಒಬ್ಬರೇ ವಾಯುದೇವರು 4 ಹುಟ್ಟಿದ್ದಾರೆ ಪರಮಾತ್ಮನಿಂದ. ಧರ್ಮ, ವಿಜ್ಞಾನ, ವೈರಾಗ್ಯ, ಐಶ್ವರ್ಯ ಎಂಬ 4 ಶ್ರೇಷ್ಠವಾದ ಗುಣಗಳಿಗೆ ಅಭಿಮಾನಿಗಳಾಗಿ ಪರಮಾತ್ಮನ ಒಂದೊಂದು ಬಾಹುಗಳಿಂದ ವಾಯುದೇವರು ಅವತಾರ ಮಾಡಿದ್ದಾರೆ. ಈ ಉಪಾಸನೆಯನ್ನು ಮಾಡಿದವರಿಗೆ ಪುನರ್ಜನ್ಮವಿಲ್ಲ. ಅನಾದಿ ಕಾಲದಿಂದಲೂ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿದ್ದಾಳೆ. ಎಂದಿಗೂ ಒಬ್ಬರ ತೊಡೆಯ ಮೇಲೆ ಕೂಸಾಗಿ ಹತ್ತಿದ್ದಿಲ್ಲ ಲಕ್ಷ್ಮೀದೇವಿ. ಯಾಕೆ? ಈ ಉಪಾಸನೆಯನ್ನು ಮಾಡಿದ್ದಕ್ಕೆ ಎಂದು ಉಪನಿಷತ್ತು ಹೇಳುತ್ತದೆ. ಲಕ್ಷ್ಮೀದೇವಿ ತಾನೇ ಹೇಳ್ಕೊಳ್ತಾಳೆ, ನಾಹಂ ಪುತ್ರ ರೋದಂ ಹೃದಂ. ನಾನೆಂದೂ ಮಗುವಾಗಿ ಹತ್ತಿಲ್ಲ. ಯಾಕೆ ಅಂದರೆ ಭಗವಂತನ 4 ಬಾಹುಗಳಿಂದ ವಾಯುದೇವರು 4 ರೂಪಗಳಿಂದ ಹುಟ್ಟಿದ್ದಾರೆ ಎಂಬ ಅಮೂಲ್ಯವಾದ ತತ್ವದ ಚಿಂತನ ನಾನು ಯಾವಾಗಲೂ ಮಾಡಿದ್ದೇನೆ. ಹೀಗಾಗಿ ನನಗೆಂದೂ ಪುನರ್ಜನ್ಮ ಇಲ್ಲ. ಅನಾದಿ ಕಾಲದಿಂದ ನಿತ್ಯ ಮುಕ್ತಳಾಗಿ ನಾನಿದ್ದೇನೆ ಅಂತ. ಹಾಗಾದರೆ ಭಗವಂತನ ಬಾಹುಗಳಿಂದ ವಾಯುದೇವರು ಹುಟ್ಟಿದ್ದಾರೆ. ಪರಮಾತ್ಮನ ಬಾಹುಗಳಲ್ಲೇನೆ ಯಾವಾಗಲೂ ವಾಯುದೇವರು ಸನ್ನಿಹಿತರಾಗಿರ್ತಾರೆ. ಆದ್ದರಿಂದ ಪರಮಾತ್ಮನ ಬಾಹು ಇದು ವಾಯುದೇವರ ಸಂಕೇತ. ಪರಮಾತ್ಮ ತನ್ನ ಬಾಹುವನ್ನು, ಕೈಯನ್ನು ಉಪಯೋಗಿಸಿ ಪರ್ವತವನ್ನು ಎತ್ತಿ ಇಟ್ಟ. ಇದರಿಂದೇನು ತೋರಿಸಿದ? ನಿಮಗೇನಾದರೂ ಕಷ್ಟಗಳು, ಭಾರಗಳು, ಪಾಪಗಳು, ಸಮಸ್ಯೆಗಳು ಇದ್ದರೆ ಅವುಗಳನ್ನು ಎತ್ತಿ ಇಡಬೇಕು ಅಂದ್ರೆ ವಾಯುದೇವರು ಶ್ರೀಮದ್ ಆಚಾರ್ಯರೇ ಎತ್ತಿ ಇಡಬೇಕು. ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಮುಂದೆ ಮಹಾಭಾರತದ ತಾತ್ಪರ್ಯ ನಿರ್ಣಯ ಬರೆಯಬೇಕಾಗಿದೆ ಶ್ರೀಮದಾಚಾರ್ಯರು. ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಇದರಿಂದೇನು ಸೂಚನೆ ಮಾಡಿದರು? ಮಹಾಭಾರತದೊಳಗೆ ಸಾಕಷ್ಟು ಬೆಟ್ಟದಷ್ಟು ಸಮಸ್ಯೆಗಳಿವೆ. ಆ ಬೆಟ್ಟದಂತಹ ಸಮಸ್ಯೆಗಳನ್ನು ಎತ್ತಿ ಇಡಬೇಕಾಗಿದ್ರೆ ದೇವರು ಹೇಗೆ ಇಡ್ತಾನೆ? ತನ್ನ ಕೈಗಳಿಂದ ಎತ್ತಿಡ್ತಾನೆ. ತನ್ನ ಕೈಗಳಿಂದ ಹುಟ್ಟಿದ ವಾಯುದೇವರ ಅವತಾರರಾದ ಶ್ರೀಮದಾಚಾರ್ಯರ ಮೂಲಕವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿದ್ದಾನೆ. ನಮ್ಮ ಜೀವನದಲ್ಲಿಯೂ ಬರುವ ಸಮಸ್ಯೆಗಳನ್ನು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತನ ಅನುಸಂಧಾನದಿಂದಲೇ ಭಗವಂತ ದೂರ ಮಾಡುತ್ತಾನೆ ಎಂಬ ತತ್ವವನ್ನು ತನ್ನ ಕೈಗಳಿಂದ ಮಂದರ ಪರ್ವತವನ್ನ ಎತ್ತಿ ಗರುಡನ ಮೇಲೆ ಇಡುವ ಮೂಲಕ ಭಗವಂತ ನಮಗೆಲ್ಲ ಸಂದೇಶ ನೀಡಿದ್ದಾನೆ. ಶ್ರೀಕೃಷ್ಣಾರ್ಪಣ.